ಪ್ರಜ್ವಲ್ ರೇವಣ್ಣ ಅಶ್ಲೀಲ ವಿಡಿಯೋ ವೈರಲ್ ಪ್ರಕರಣದಲ್ಲಿ ಇವತ್ತು ಪ್ರಜ್ವಲ್ ಎಸ್ಐಟಿ ಕಸ್ಟಡಿ ಅಂತ್ಯ ಆಗ್ತಾ ಇದೆ. 6 ದಿನಗಳ ಕಾಲ ಕಸ್ಟಡಿಗೆ ಪಡೆದಿತ್ತು ಎಸ್ಐಟಿ, ವಿಚಾರಣೆ ನಡೆಸಿತು. ಇವತ್ತಿಗೆ ಆ ಕಸ್ಟಡಿ ಅಂತ್ಯ ಆಗ್ತಾ ಇದೆ. ಹಾಗಾಗಿ ಇವತ್ತು ಮಧ್ಯಾಹ್ನ ಪ್ರಜ್ವಲ್ನ ಕೋರ್ಟ್ಗೆ ಹಾಜರುಪಡಿಸಲಾಗುತ್ತೆ. ಮತ್ತಷ್ಟು ದಿನಗಳ ಕಾಲ ಕಸ್ಟಡಿಗೆ ಕೊಡುವಂತೆ ಎಸ್ಐಟಿ ಮನವಿ ಮಾಡುವ ಸಾಧ್ಯತೆಗಳು ಕಂಡು ಬರ್ತಾ ಇದೆ. 6 ದಿನಗಳ ಕಸ್ಟಡಿಯಲ್ಲಿ ಪ್ರಜ್ವಲ್ ತನಿಖೆಗೆ ಸಹಕರಿಸಿಲ್ಲ. ಎಸ್ಐಟಿಯ ಪ್ರಶ್ನೆಗಳಿಗೆ ಸಮರ್ಪಕವಾಗಿ ಉತ್ತರಿಸಿಲ್ಲ. ಏನೇ ಪ್ರಶ್ನೆ ಕೇಳಿದ್ರು ಗೊತ್ತಿಲ್ಲ ಅಂತಲೇ ಪ್ರಜ್ವಲ್ ಉತ್ತರಿಸಿರು. ಎಸ್ಐಟಿ ವಿಚಾರಣೆಗೆ ಪ್ರಜ್ವಲ್ ರೇವಣ್ಣ ಸಹಕರಿಸದ ಹಿನ್ನೆಲೆ ಮತ್ತೆ ವಿಚಾರಣೆಗಾಗಿ ಕಸ್ಟಡಿಗೆ ಎಸ್ಐಟಿ ಕೇಳಿದೆ. 6 ದಿನಗಳ ಕಸ್ಟಡಿ ಇವತ್ತು ಅಂತ್ಯ ಆಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಕೋರ್ಟ್ಗೆ ಹಾಜರುಪಡಿಸಲಾಗುತ್ತೆ. ಆದರೆ ಈವರೆಗಿನ ವಿಚಾರಣೆಯಲ್ಲಿ ಪ್ರಜ್ವಲ್ ಬಾಯಿ ಬಿಟ್ಟಿಲ್ಲ. ಏನು ಪ್ರಶ್ನೆ ಕೇಳಿದ್ರು ಕೂಡ ಗೊತ್ತಿಲ್ಲ ಅನ್ನೋ ಉತ್ತರವೇ ಬಂದಿದೆ, ಸಹಕರಿಸಿಲ್ಲ. ಈ ಹಿನ್ನೆಲೆಯಲ್ಲಿ ಮತ್ತಷ್ಟು ದಿನಗಳ ಕಾಲ ಕಸ್ಟಡಿಗೆ ಕೊಡುವಂತೆ ಕೇಳುವ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ಅತ್ಯಾಚಾರ ಅಶ್ಲೀಲ ವಿಡಿಯೋ ವೈರಲ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪ್ರಜ್ವಲ್ ಅರೆಸ್ಟ್ ಆಗಿರೋದು. 3 ಪ್ರಕರಣ ಇದೆ ಪ್ರಜ್ವಲ್ ಮೇಲೆ. ಪ್ರಕರಣ ದಾಖಲಾಗ್ತಾ ಇದ್ದಂತೆ ಪ್ರಜ್ವಲ್ ಹುಡುಕಾಟ ಜೋರಾಗಿ ನಡೀತು. ವಿದೇಶದಲ್ಲಿದ್ದಂತಹ ಪ್ರಜ್ವಲ್ ಕೊನೆಗೂ 34 ದಿನಗಳ ನಂತರ ವಾಪಸ್ ಬಂದ್ರು. ಆ ಬಳಿಕ ವಶಕ್ಕೆ ಪಡೆಯಲಾಯಿತು. ಈ ಮಧ್ಯೆ ರಾಷ್ಟ್ರ ರಾಜಕಾರಣ ಇನ್ನು 6 ದಿನಕ್ಕೆ ಪ್ರಜ್ವಲ್ ಪೊಲೀಸ್ ಕಸ್ಟಡಿ ಮುಗಿಯುತ್ತಾ ಅಂತ ನೋಡ್ತಾ ಹೋದ್ರೆ ಹೊಳೆನರಸೀಪುರ ಕೇಸ್ನಲ್ಲಿ ಪ್ರಜ್ವಲ್ ಎಸ್ಐಟಿ ಕಸ್ಟಡಿಗೆ ಸಿಐಡಿ ಸೈಬರ್ ಠಾಣೆಯಲ್ಲಿ 2 ಅತ್ಯಾಚಾರ ಪ್ರಕರಣ ಇದೆ. ಹಾಗಿದ್ರೆ 6 ದಿನದ ಎಸ್ಐಟಿ ಕಸ್ಟಡಿ ಮುಕ್ತಾಯ ಆಗಲ್ವಾ? 3 ಎಫ್ಐಆರ್ಗಳಿಗೆ ಪ್ರತ್ಯೇಕ ತನಿಖಾಧಿಕಾರಿಗಳ ನೇಮಕ ಆಗಿದೆ. 2 ಎಫ್ಐಆರ್ಗಳಲ್ಲಿ ಪ್ರತ್ಯೇಕವಾಗಿ ಕಸ್ಟಡಿ ಪಡೆಯುವುದಕ್ಕೆ ನಿರ್ಧಾರ ಮಾಡಲಾಗಿದೆ. 15ರಿಂದ 20 ದಿನ ಪ್ರಜ್ವಲ್ ಕಸ್ಟಡಿಯಲ್ಲೇ ಇರಬೇಕಾದಂತಹ ಸಾಧ್ಯತೆ ಇದೆ. ಇದು ಈಗ ಕುತೂಹಲವನ್ನು ಮೂಡಿಸ್ತಾ ಇರೋದು. ಒಂದು ಕಡೆ 6 ದಿನಗಳ ಕಾಲ ಕಸ್ಟಡಿಗೆ ಎಸ್ಐಟಿ ಪಡೆದಿತ್ತು. ಆ ಅವಧಿ ಮುಕ್ತಾಯ ಆಗ್ತಾ ಇದೆ ನಿಜ. ಆದ್ರೆ ಹೊಳೆನರಸೀಪುರ ಕೇಸ್ನಲ್ಲಿ ಪ್ರಜ್ವಲ್ ಎಸ್ಐಟಿ ಕಸ್ಟಡಿಗೆ ಹೋಗಿರೋದು, ಅದರ ಅವಧಿ ಮುಕ್ತಾಯ ಆಗ್ತಾ ಇದೆ ನಿಜ. ಆದ್ರೆ ಸಿಐಡಿ ಸೈಬರ್ ಠಾಣೆಯಲ್ಲಿ 2 ಅತ್ಯಾಚಾರ ಪ್ರಕರಣ ಇರೋದು. ಒಟ್ಟು 3 ಪ್ರಕರಣ. ಹೊಳೆನರಸೀಪುರ ಕೇಸ್ ಮತ್ತು ಸಿಐಡಿ ಸೈಬರ್ ಠಾಣೆಯಲ್ಲಿ 2 ಪ್ರಕರಣ. ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ರಿಪೋರ್ಟರ್ ಕಿರಣ್ ಈಗ ಸಂಪರ್ಕದಲ್ಲಿದ್ದಾರೆ. ಕಿರಣ್, ಪ್ರಜ್ವಲ್ ರೇವಣ್ಣ ಅಶ್ಲೀಲ ವಿಡಿಯೋ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪ್ರಜ್ವಲ್ ಏನಿಗೆ ಎಸ್ಐಟಿ ಕಸ್ಟಡಿಯಲ್ಲಿದ್ದಾರೆ, 6 ದಿನಗಳ ವಿಚಾರಣೆ ಎದುರಿಸಿದ್ದಾರೆ, ಅದು ಇವತ್ತು ಅಂತ್ಯ ಆಗ್ತಾ ಇದೆ. ಮುಂದಿನ ಪ್ರಕ್ರಿಯೆಗಳು ಹೇಗೆ ಸಾಗುತ್ತೆ ಎನ್ನುವಂತಹ ಕುತೂಹಲ ಇದೆ. ಒಂದು ಕಡೆ ಇದೇ ಪ್ರಕರಣದಲ್ಲಿ ಹೊಳೆನರಸೀಪುರ ಪ್ರಕರಣದಲ್ಲೇ ಮತ್ತಷ್ಟು ದಿನಗಳ ಕಾಲ ಎಸ್ಐಟಿ ಕಸ್ಟಡಿಗೆ ಕೇಳೋ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ಅದರ ಜೊತೆಗೆ ಇನ್ನು 2 ಪ್ರಕರಣ ಇದೆಯಲ್ಲ, ಆ ಹಿನ್ನೆಲೆಯಲ್ಲಿ ಹೇಗೆ ಸಾಗುತ್ತೆ ಎಸ್ಐಟಿ ಕಸ್ಟಡಿ? ಹಾಗಿದ್ರೆ ಮುಕ್ತಾಯ ಆಗಲ್ವಾ ಪ್ರಜ್ವಲ್ ಪಾಲಿಗೆ? ಖಂಡಿತ ಪ್ರತಿಮಾ. ಹಾಸನ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ಅತ್ಯಾಚಾರ ಮತ್ತೆ ಲೈಂಗಿಕ ಕಿರುಕುಳ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಎಸ್ಐಟಿ ತನಿಖೆ ನಡೆಸ್ತಾ ಇರ್ತಕ್ಕಂಥದ್ದು. ಏನು ಜರ್ಮನಿಯಿಂದ ಬಂದಂತಹ ಸಂದರ್ಭದಲ್ಲಿ ಪ್ರಜ್ವಲ್ ರೇವಣ್ಣ ಅವ್ರನ್ನ ಎಸ್ಐಟಿ ತಂಡ ಅರೆಸ್ಟ್ ಮಾಡ್ಕೊಂಡಿತ್ತು. ಅದು ಹೊಳೆನರಸೀಪುರದಲ್ಲಿರ್ತಕ್ಕಂಥ 354 ಪ್ರಕರಣದಲ್ಲಿ ಅರೆಸ್ಟ್ ಮಾಡ್ಕೊಂಡಿದ್ರು. ಈ ಸಂಬಂಧ ಕೋರ್ಟ್ಗೆ ಹಾಜರುಪಡಿಸಿ 6 ದಿನಗಳ ಕಾಲ ಅವರನ್ನ ಕಸ್ಟಡಿಗೆ ಪಡೆದು ವಿಚಾರಣೆಗೊಳಪಡಿಸಿದ್ರು. ಈ ನಡುವೆ ಪ್ರಜ್ವಲ್ ರೇವಣ್ಣ ತನಿಖೆಗೆ ಸರಿಯಾಗಿ ಸಹಕರಿಸ್ತಾ ಇಲ್ಲ, ಮತ್ತೆ ಏನೇ ಕೇಳಿದ್ರು ಸಹ ನನಗೇನು ಗೊತ್ತಿಲ್ಲ, ನನ್ನ ಬಳಿ ಇದ್ದಂತ ಮೊಬೈಲ್ ಅನ್ನ ಕೊಟ್ಟಿದ್ದೇನೆ, ನನ್ನ ಬಳಿ ಬೇರೆ ಯಾವುದೇ ಮೊಬೈಲ್ ಇಲ್ಲ ಅನ್ನೋ ಮಾತುಗಳನ್ನ ಹೇಳ್ತಾ ಇದ್ರು. ಮತ್ತೆ ಏನೇ ಕೇಳಿದ್ರು ಸಹ ನಮ್ಮ ವಕೀಲರ ಬಳಿ ಮಾತಾಡಿ ಅನ್ನೋ ಮಾತುಗಳನ್ನ ಹೇಳ್ತಾ ಇದ್ದಾರೆ ಅಂತ ಹೇಳಿ ಎಸ್ಐಟಿ ಉನ್ನತ ಮೂಲಗಳು ಮಾಹಿತಿ ಕೊಟ್ಟಿದ್ರು. ಅದರಲ್ಲಿ ಮತ್ತೆ ಹೇಳಿಕೆ ತೆಗೆದುಕೊಳ್ಳೋಕೆ ಹೋದ ಸಂದರ್ಭದಲ್ಲೂ ಸಹ ಸರಿಯಾದ ರೀತಿಯಲ್ಲಿ ಪ್ರಜ್ವಲ್ ರೇವಣ್ಣ ತನಿಖೆಗೆ ಮತ್ತೆ ವಿಚಾರಣೆಗೆ ಸ್ಪಂದನೆ ಮಾಡ್ತಾ ಇಲ್ಲ ಅನ್ನೋ ಮಾತುಗಳನ್ನ ಎಸ್ಐಟಿ ಅಧಿಕಾರಿಗಳು ಹೇಳ್ತಾ ಇದ್ದಾರೆ. ಈ ನಡುವೆ ಇವತ್ತಿಗೆ 6 ದಿನಗಳ ಅಂತ್ಯ ಏನು ಕಸ್ಟಡಿ ಅಂತ್ಯ ಆಗ್ತಾ ಇರ್ತಕ್ಕಂಥದ್ದು. ಪ್ರಜ್ವಲ್ ರೇವಣ್ಣ ಅವರನ್ನ ಇವತ್ತು ಮತ್ತೆ ಕೋರ್ಟ್ಗೆ ಜನಪ್ರತಿನಿಧಿ ನ್ಯಾಯಾಲಯಕ್ಕೆ ಹಾಜರುಪಡಿಸಿ ಮತ್ತೆ ಕಸ್ಟಡಿಗೆ ಪಡೆಯೋದಕ್ಕೆ ಎಸ್ಐಟಿ ತಂಡ ಪ್ಲಾನ್ ಮಾಡಿಕೊಂಡಿರ್ತಕ್ಕಂಥದ್ದು. ಮುಖ್ಯವಾಗಿ ಏನಂದ್ರೆ ಹೊಳೆನರಸೀಪುರದಲ್ಲಿ ಕೇಸ್ನಲ್ಲಿ 6 ದಿನ ಕಸ್ಟಡಿಗೆ ತೆಗೆದುಕೊಂಡಿದ್ದಾರೆ. ಇನ್ನೂ 2 ಕೇಸ್ ಬಾಕಿ ಇರ್ತಕ್ಕಂಥದ್ದು. ಅಂದ್ರೆ 376A ಮತ್ತೆ ಸಬ್ ಕ್ಲಾಸ್ 2 ಅಡಿ ಎಫ್ಐಆರ್ ದಾಖಲಾಗಿತ್ತು. ಅಂದ್ರೆ ಅತ್ಯಾಚಾರ ಪ್ರಕರಣವನ್ನ ಸಿಐಡಿ ಸೈಬರ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿತ್ತು. 2 ಎಫ್ಐಆರ್ಗಳು 2 ಪ್ರತ್ಯೇಕ ಎಫ್ಐಆರ್ಗಳ ದಾಖಲಾಗಿರೋದ್ರಿಂದ ಆ 2 ಪ್ರಕರಣಗಳಲ್ಲೂ ಸಹ ಪ್ರಜ್ವಲ್ ರೇವಣ್ಣ ಅವ್ರನ್ನ ಕಸ್ಟಡಿ
ಕಸ್ಟಡಿಗೆ ಪಡೆಯೋ ಸಾಧ್ಯತೆ ಇದೆ. ಹೀಗಾಗಿ ಇನ್ನೂ ಸಹ ಸರಿಯಾಗಿ ರೀತಿಯಲ್ಲಿ ಮಹಾಜರ್ ನಡೆಸಿಲ್ಲ, ಮತ್ತೆ ಸರಿಯಾಗಿ ವಿಚಾರಣೆಗೆ ಸಹಕರಿಸ್ತಾ ಇಲ್ಲ, ಮತ್ತೆ ಎಲ್ಲಾ ಮೆನ್ಷನ್ ಅನ್ನ ನ್ಯಾಯಾಲಯದಲ್ಲಿ SIT ಅಧಿಕಾರಿಗಳು ಮೆನ್ಷನ್ ಮಾಡ್ತಾರೆ. ಅಲ್ಲದೆ ಸರಿಯಾದ ರೀತಿಯಲ್ಲಿ ತನಿಖೆಗೆ ಸಹಕಾರ ಕೊಡ್ತಾ ಇಲ್ಲ, ಮತ್ತೆ ಸಾಕ್ಷಿ ನಾಶ ಆರೋಪ ಕೂಡ ಪ್ರಜ್ವಲ್ ರೇವಣ್ಣ ಮೇಲೆ ಕೇಳಿ ಬರ್ತಾ ಇರ್ತಕ್ಕಂಥದ್ದು. ಹೀಗಾಗಿ ಈ ಎಲ್ಲಾ ಮಾಹಿತಿಯನ್ನ ನ್ಯಾಯಾಲಯಕ್ಕೆ ಕೊಟ್ಟು ಇನ್ನು 15ರಿಂದ 20 ದಿನಗಳ ಕಾಲ ಪ್ರಜ್ವಲ್ ರೇವಣ್ಣ ಅವರನ್ನ SIT ತಂಡ CID ಕಚೇರಿಯಲ್ಲೇ ಸಹ ಕಸ್ಟಡಿಗೆ ಇಟ್ಕೊಳ್ಳೋ ಸಾಧ್ಯತೆ ಇದೆ. ಈ ನಡುವೆ ನಿನ್ನೆ ಕೂಡ ಈಗಾಗಲೇ ಪುರುಷತ್ವ ಪರೀಕ್ಷೆಯನ್ನ ನಡೆಸಲಾಗಿದೆ ಅನ್ನೋ ಮಾಹಿತಿ ಸಿಗ್ತಾ ಇರ್ತಕ್ಕಂಥದ್ದು. ಬೋರಿಂಗ್ ಆಸ್ಪತ್ರೆಯಲ್ಲಿ ನಿನ್ನೆ ಬೆಳಗ್ಗೆ 11 ಗಂಟೆಯಿಂದ ಸಂಜೆ 5 ಗಂಟೆವರೆಗೂ ಸಹ ಮೆಡಿಕಲ್ ಚೆಕಪ್ ಮಾಡಿಸಲಾಗಿರ್ತಕ್ಕಂಥದ್ದು. 2 ಹಂತದಲ್ಲಿ ಪ್ರಜ್ವಲ್ ರೇವಣ್ಣಗೆ ಮೆಡಿಕಲ್ ಚೆಕಪ್ ಮಾಡಿಸಲಾಗಿದೆ. ಇವತ್ತು ಕೂಡ ಬೋರಿಂಗ್ ಆಸ್ಪತ್ರೆಗೆ ಕರೆದೊಯ್ದು BP, ಶುಗರ್ ಮತ್ತೆ ಹಾರ್ಟ್ ಬೀಟು ಸರಿಯಾಗಿದೆಯಾ ಅಂತ ಹೇಳಿ ಮೆಡಿಕಲ್ ಚೆಕಪ್ ಮಾಡಿಸ್ತಾರೆ. ನಂತರ 3 ಗಂಟೆ ನಂತರ ಪ್ರಜ್ವಲ್ ರೇವಣ್ಣ ಅವ್ರನ್ನ ಜನಪ್ರತಿನಿಧಿ ನ್ಯಾಯಾಲಯದ ಮುಂದೆ ಹಾಜರುಪಡಿಸ್ತಾರೆ. ಹೀಗಾಗಿ ಈ ಹೊಳೆನರಸೀಪುರ ಕೇಸ್ನಲ್ಲಿ ಮಾತ್ರ ಈಗ ಕಸ್ಟಡಿಗೆ ತೆಗೆದುಕೊಂಡಿದ್ರು 6 ದಿನ, ಅದು ಅಂತ್ಯ ಆಗ್ತಾ ಇರ್ತಕ್ಕಂಥದ್ದು. ಇನ್ನು ಉಳಿದ 2 ಪ್ರಕರಣಗಳೇನಿದ್ದಾವೆ, 2 ಪ್ರತ್ಯೇಕ ಪ್ರಕರಣಗಳಲ್ಲಿ 376 ಅಡಿ ಪ್ರಕರಣ ದಾಖಲಾಗಿರೋದ್ರಿಂದ ಸಾಕಷ್ಟು ಮಹಾಜರ್ ನಡೆಸಬೇಕಿದೆ, ಹೇಳಿಕೆ ದಾಖಲಿಸಬೇಕಿದೆ. ಸಂತ್ರಸ್ತ ಮಹಿಳೆಯರ ಹೇಳಿಕೆ ಈಗಾಗಲೇ ದಾಖಲಿಸಿದ್ದಾರೆ. ಮತ್ತೆ ಮುಖ್ಯವಾಗಿ ಏನಂದ್ರೆ ಮಹಾಜರ್ ನಡೆಸಬೇಕಿದೆ SIT ಅಧಿಕಾರಿಗಳು. ಅಲ್ಲಿ ಹೊಳೆನರಸೀಪುರ ಆಗಿರ್ಬೋದು, ಹಾಸನ ಆಗಿರ್ಬೋದು, ಮತ್ತೆ ಬೆಂಗಳೂರಿನ ಮನೆ ಆಗಿರ್ಬೋದು, ಮತ್ತೆ ಹಾಸನದಲ್ಲಿರ್ತಕ್ಕಂಥ IB ಆಗಿರ್ಬೋದು, ಎಲ್ಲಾ ಕಡೆ ಸಹ ಮಹಾಜರ್ ನಡೆಸಬೇಕಿದೆ. ಹೀಗಾಗಿ ಪ್ರಜ್ವಲ್ ರೇವಣ್ಣ ಮತ್ತಷ್ಟು ದಿನಗಳ ಕಾಲ ಕಸ್ಟಡಿಗೆ ಅವಶ್ಯಕತೆ ಇದೆ ಅಂತ ಹೇಳಿ ನ್ಯಾಯಾಲಯಕ್ಕೆ SIT ಪರ ವಕೀಲರು ಮನವಿ ಮಾಡ್ತಾರೆ. ಹೀಗಾಗಿ ಕೋರ್ಟ್ ಏನ್ ನಿರ್ಧಾರ ತೆಗೆದುಕೊಳ್ಳುತ್ತೆ ಅನ್ನೋದು ಬಗ್ಗೆ ಸಾಕಷ್ಟು ಮಾಹಿತಿ ಇರ್ತಕ್ಕಂಥದ್ದು. ಇನ್ನು ಪ್ರಜ್ವಲ್ ರೇವಣ್ಣ ಪರ ವಕೀಲರು ಕೂಡ ಸಾಕಷ್ಟು ವಾದ ಮಾಡ್ತಾ ಇದ್ರು. 354 ಮಾಡ್ತಾರೆ, ನಂತರ 376 ಆಡ್ ಮಾಡ್ತಾರೆ. ಇದೆಲ್ಲ ಸುಳ್ಳು ಕೇಸು, ರಾಜಕೀಯ ಪ್ರೇರಿತ ಕೇಸ್ ಅಂತ ಹೇಳಿ ಸಹ ಪ್ರಜ್ವಲ್ ರೇವಣ್ಣ ಆರೋಪ ಮಾಡ್ತಾ ಇದ್ರು. ಹೀಗಾಗಿ ಈ ಪ್ರಕರಣಗಳ ಎಷ್ಟು ಮಾನ್ಯತೆ ಪಡೆಯುತ್ತೆ, ಮತ್ತೆ 376 ಅಡಿ ಪ್ರಕರಣ ದಾಖಲಾಗಿರೋದ್ರಿಂದ 2 ಪ್ರತ್ಯೇಕ ತಂಡವನ್ನ ರಚನೆ ಮಾಡಿರ್ತಕ್ಕಂಥದ್ದು SIT ತಂಡ. ಇಬ್ಬರು ತನಿಖಾಧಿಕಾರಿಗಳಿದ್ದಾರೆ 2 ಪ್ರಕರಣಗಳಲ್ಲಿ. ಹೀಗಾಗಿ ಅವರೆಲ್ಲ ಸಹ ಅಪ್ಲಿಕೇಶನ್ ಹಾಕಿ ಮತ್ತಷ್ಟು ದಿನ ಕಸ್ಟಡಿಗೆ ಬೇಕು ಅಂತ ಹೇಳಿ ಮನವಿ ಮಾಡೋ ಸಾಧ್ಯತೆ ಇದೆ. ಪ್ರತಿಮಾ, ಥ್ಯಾಂಕ್ ಯು ಸೋ ಮಚ್ ಕಿರಣ್ ತಮ್ಮೆಲ್ಲ ಮಾಹಿತಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.